ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಹಾಗೂ ಮುಂಚಿತವಾಗಿ ಎಲ್ಲರಿಗೂ ಕೂಡ, ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಹಾಗೂ ಎಲ್ಲ ನನ್ನ ಪ್ರೀತಿಯ ರಾಯರು ಕೊಟ್ಟಂತ ಮುದ್ದಾದ ಪ್ರೀತಿಯ ಕುಟುಂಬಕ್ಕೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ. ರಾಯರ ಆಶೀರ್ವಾದ, ಸಂಪೂರ್ಣ ಅನುಗ್ರಹ ಎಲ್ಲರ ಮೇಲೂ ಕೂಡ ಸದಾಕಾಲ ಇರಲಿ. ಕುಲದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಇವರ ಆಶೀರ್ವಾದದೊಂದಿಗೆ ನೆರವೇರಲಿ ಅಂತ ಕೂಡ ಕೇಳ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಷಟ್ತಿಲ ಏಕಾದಶಿ ಯಾವಾಗಿದೆ ಹಾಗೂ ವ್ರತಕತೆ ಬಗ್ಗೆ ತಿಳ್ಕೊಳ್ಳೋಣ. ವ್ರತಕತೆ ಕೂಡ ನಾವು ಒಂದೊಂದರಲ್ಲಿ ಓದಿದ್ರೆ ಒಂದೊಂದು ರೀತಿ ಇರುತ್ತೆ. ನಾವು ಪದ್ಮ ಪುರಾಣದ ಪ್ರಕಾರ ಷಟ್ತಿಲ ಏಕಾದಶಿ ಒಂದು ವ್ರತಕತೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಹಾಗೂ ಷಟ್ತಿಲ ಏಕಾದಶಿ ಯಾವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಮುಂಚಿತವಾಗಿ ಷಟ್ತಿಲ ಏಕಾದಶಿ ಇರುವಂತದ್ದು ನಮಗೆ ಇದೇ ತಿಂಗಳು 14ನೇ ತಾರೀಕು, ಸರಿನಾ? 14/1/2026 ಬುಧವಾರದಂದು ಬಂದಿದೆ. ಅದೇ ರೀತಿ ನಮಗೆ ದ್ವಾದಶಿ ಇರುವಂತದ್ದು 15ನೇ ತಾರೀಕು, 15/1/2026. ನೋಡಿ, ಎಲ್ಲ ಏಕಾದಶಿ ತರ ಇದು ಕೂಡ ತುಂಬಾನೇ ವಿಶೇಷವಾದಂತ ಏಕಾದಶಿ. ನಾನು ಹೇಳುವಂಥದ್ದು ಏನಂತ ಅಂದ್ರೆ, ನಾವು ಉಪವಾಸ ಅನ್ನೋದು, ಏಕಾದಶಿ ವ್ರತ ಆಚರಣೆ ಅನ್ನೋದು, ಇದೆಲ್ಲವೂ ಕೂಡ ಏನಂದ್ರೆ ಒಂದು ಹಬ್ಬದ ರೀತಿ ನಾವು ಆಚರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಒಂದಲ್ಲ ಒಂದು ಸಲ, ಅಂದ್ರೆ ಒಂದು ಸಲ ನಾವು ಪ್ರಯತ್ನ ಪಡ್ತೀವಿ ಅಂತ ಅನ್ಕೊಳ್ಳೋಣ. ಒಂದು ಮನೆ ಕಟ್ಟಬೇಕಂತ ಅಂದ್ರೆ ಒಂದೇ ನಾವು ಇಟ್ಟಿಗೆ ಇಟ್ಟ ತಕ್ಷಣ ಮನೆ ಆಗ್ಬಿಡಲ್ಲ. ಅದೇ ರೀತಿ ಆ ಇಟ್ಟಿಗೆ ಇಲ್ಲ ಅಂದ್ರೂ ಕೂಡ ಮನೆ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ನಾವು ಒಂದೇ ಇಟ್ಟಿಗೆ ಇಟ್ಟ ತಕ್ಷಣ ಮನೆ ಆಗಲ್ಲ, ಕರೆಕ್ಟ್ ಅಲ್ವಾ? ಅದೇ ರೀತಿ ಆ ಒಂದು ಇಟ್ಟಿಗೆ ಇಲ್ಲಾಂದ್ರೂ ಕೂಡ ಮನೆ ಸಂಪೂರ್ಣ ಅಂತ ಅನ್ಸಲ್ಲ. ನೋಡಿ, ಇಷ್ಟು ಫಿನಿಶಿಂಗ್ ಅಂತ ಅನ್ಸಲ್ಲ, ಆ ರೀತಿ ಇರುತ್ತೆ. ಅದೇ ರೀತಿ ನಾವು ಮಾಡುವಂತ ದೇವರ ಸೇವೆಗಳು ಅನ್ನೋದು ಇದೆಯಲ್ಲ, ಒಂದಲ್ಲ ಒನ್ ಟೈಮ್ ನಮ್ಗೆ ಇವತ್ತಿಂದ ನಾವೇನೋ ಒಂದು ಸೇವೆನ ಮಾಡಿದೀವಿ ಅಂತಂದ್ರೆ ಒಂದಲ್ಲ ಒನ್ ಟೈಮ್ ನಮ್ಗೆ ನಾವು ಅಂದುಕೊಂಡಂತಹ ಒಂದು ನಮ್ಮ ಸೇವೆಗೆ ತಕ್ಕಂತ ಪ್ರತಿಫಲ ಖಂಡಿತವಾಗ್ಲೂ ಕೂಡ ಭಗವಂತ ಕೊಡ್ತಾನೆ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಹಾಗಾದ್ರೆ ನಮ್ಗೆ ಷಟ್ತಿಲ ಏಕಾದಶಿಯ ಒಂದು ಉಪವಾಸ ಆಚರಣೆ ಹೇಗೆ ಮತ್ತೆ ಒಂದು ವ್ರತಕತೆ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಪದ್ಮ ಪುರಾಣದ ಪ್ರಕಾರ ಒಂದು ನಗರದಲ್ಲಿ ಒಬ್ರು ಮಹಿಳೆ ಇರ್ತಾರೆ. ಅವರು ವಿಷ್ಣುವಿನ ಪರಮ ಭಕ್ತರಾಗಿರ್ತಾರೆ. ಎಲ್ಲಾ ಉಪವಾಸನೂ ಕೂಡ ಮಾಡ್ತಾ ಇರ್ತಾರೆ. ಅಂದ್ರೆ ಎಲ್ಲಾ ಏಕಾದಶಿ ಉಪವಾಸ ಆಚರಣೆ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ, ದಾನ ಮಾಡ್ತಾ ಇರಲ್ಲ. ಏನನ್ನು ಸಹ ದಾನ ಧರ್ಮಗಳನ್ನ ಮಾಡ್ತಾ ಇರಲ್ಲ. ಏನು ಕೂಡ ಯಾರೇ ಹೊಟ್ಟೆ ಹಸುವಂತ ಬಂದ್ರೂ ಕೂಡ ಏನನ್ನು ಕೂಡ ಆ ಒಂದು ವಿಷ್ಣು ದೇವರ ಒಂದು ಭಕ್ತಿ ಅಂತ ಹೇಳಿದ್ನಲ್ಲ, ಪರಮ ಭಕ್ತರು ಅಂತ ಹೇಳಿದ್ನಲ್ಲ, ದಾನ ಮಾಡ್ತಾ ಇರಲ್ಲ. ಈ ನಾವು ಏಕಾದಶಿ ವ್ರತಕತೆಗಳನ್ನ ಒಂದೊಂದರಲ್ಲಿ ಓದಿದ್ರೆ ಒಂದೊಂದು ರೀತಿ ಇರುತ್ತೆ. ಈ ಪದ್ಮ ಪುರಾಣದಲ್ಲಿ ಏನಿದೆ ಅದ್ರ ಪ್ರಕಾರ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ದಾನ ಮಾಡ್ತಾ ಇರಲ್ಲ. ಅದರಿಂದ ಏನಾಗುತ್ತೆ, ವಿಷ್ಣು ದೇವರಿಗೆ ಎಲ್ಲೋ ಒಂದ್ ಕಡೆ ಪರೀಕ್ಷೆ ಮಾಡ್ಬೇಕಂತ ಅನ್ಸುತ್ತೆ. ಯಾರೇ ಬರಲಿ ಏಕಾದಶಿ ಉಪವಾಸ ಆಚರಣೆನ ಮಾಡ್ತಾ ಇರ್ತಾರೆ. ಶ್ರದ್ಧೆ ಭಕ್ತಿಯಿಂದ ಬೆಳಗ್ಗೆ ಬೇಗ ಎದ್ದೇಳೋದು, ವಿಷ್ಣು ದೇವರಿಗೆ ಪೂಜೆ ಸೇವೆನ ಸಲ್ಲಿಸೋದು, ಎಲ್ಲಾ ಏಕಾದಶಿನೂ ಕೂಡ ಆಚರಣೆ ಮಾಡ್ತಾ ಇರ್ತಾರೆ. ಆದ್ರೆ ಆ ಮಹಿಳೆ ಏನಂತಂದ್ರೆ ದಾನ ಮಾಡ್ಬೇಕಂದ್ರೆ ಹಿಂಜರಿತಾ ಇರ್ತಾರೆ. ಹೀಗೆ ಒಂದಿನ ಏನಾಗ್ಬಿಡುತ್ತೆ, ವಿಷ್ಣು ದೇವರು ಪರೀಕ್ಷೆ ಮಾಡೋಣ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಭೂಲೋಕಕ್ಕೆ ಭಿಕ್ಷುಕನ ರೂಪದಲ್ಲಿ ಬರ್ತಾರೆ. ಭಿಕ್ಷುಕನ ರೂಪದಲ್ಲಿ ಬಂದು ಏನ್ ಮಾಡ್ತಾರೆ, ಆ ಮಹಿಳೆ ಹತ್ರ ಬರ್ತಾರೆ. ಬಂದು ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆಯಮ್ಮ, ಏನಾದ್ರೂ ಕೊಡು ತಿನ್ನೋಕೆ ಅಂತ. ಆ ಮಹಿಳೆ ಮೊದಲೇ ದಾನ ಮಾಡಲ್ಲ. ವಿಷ್ಣು ದೇವರು ಬಂದು ಅವ್ರ ಮನೆ ಬಾಗಿಲಿಗೆ ಬಂದ್ಬಿಡ್ತಾರೆ. ಅದಕ್ಕೆ ಹೇಳೋದು, ದೇವ್ರು ಯಾವುದೋ ಒಂದು ರೂಪದಲ್ಲಿ ಬರ್ತಾ ಇರ್ತಾರಂತ. ಬಂದು ಕೇಳಿದಾಗ ಏನಾಗುತ್ತೆ, ಕೊಡೋದೇ ಇಲ್ಲ, ಏನು ಕೊಡಲ್ಲ. ಒಳಗಡೆ ಹೋಗಿ ಏನ್ ಮಾಡ್ತಾರೆ, ಸ್ವಲ್ಪ ಮಣ್ಣು ತಗೊಂಬಂದು ಕೊಟ್ಬಿಡ್ತಾರೆ. ನೋಡಿ, ಒಬ್ರು ಹೊಟ್ಟೆ ಹಸು ಅಂತ ಬಂದಿದ್ದಾರೆ. ವಿಷ್ಣು ದೇವರು ಅವ್ರ ಭಿಕ್ಷುಕ ರೂಪದಲ್ಲಿ ಬಂದಿದ್ದಾರೆ. ಹೊಟ್ಟೆ ಹಸುವಮ್ಮ ಏನಾದ್ರೂ ಕೊಡು ಅಂತ ಅಂದ್ರೆ ಆ ಮಹಿಳೆ ಏನ್ ಮಾಡ್ತಾರೆ ಅಂದ್ರೆ ಒಂದಿಷ್ಟು ಮಣ್ಣನ್ನ ಕೊಡ್ತಾರೆ. ಮಣ್ಣಿನ ಉಂಡೆ ಮಾಡಿ ಕೊಟ್ಬಿಡ್ತಾಳೆ. ಅಂದ್ರೆ ಈ ರಾಗಿ ಮುದ್ದೆ ಬರುತ್ತಲ್ಲ, ಆ ರೀತಿ ಒಂದು ಉಂಡೆ ಕಟ್ಟಿ ಮಣ್ಣು ಕೊಟ್ಬಿಡ್ತಾಳೆ. ಅವಾಗ ವಿಷ್ಣು ದೇವರು ಏನ್ ಮಾಡ್ತಾರೆ, ಸರಿಮಾ ನೀನ್ ಏನ್ ಕೊಟ್ಟೋ ಅದೇ ಆಗ್ಲಿ ಬಿಡಮ್ಮ ಅಂತ ಹೋಗ್ಬಿಡ್ತಾರೆ. ಏನು ಅನ್ನೋದಿಲ್ಲ. ಯಾಕಂದ್ರೆ ದೇವರು ಒಂದ್ ರೀತಿ ಕೈ ಬಿಡಲ್ಲ, ಪರೀಕ್ಷೆ ಮಾಡಿ ಕೈ ಹಿಡಿತಾರೆ. ಅಂದ್ರೆ ಪಾಠವನ್ನ ಕಲಿಸಿ ಕೈ ಹಿಡಿತಾರೆ, ಈ ತಪ್ಪನ ಮತ್ತೆ ಮಾಡಬಾರ್ದು ಅಂತ. ಅದೇ ರೀತಿ ವಿಷ್ಣು ದೇವರು ಏನ್ ಮಾಡ್ತಾರೆ, ನಗ್ನಗ್ತಾ ಹೋಗ್ಬಿಡ್ತಾರೆ. ಅಲ್ಲಿಂದ ಹೋದಾಗ ಏನಾಗುತ್ತೆ, ಆ ಮಹಿಳೆಗೆ ಮನೇಲಿ ಹೋಗಿ ನೋಡ್ತಾಳೆ, ಹೊಟ್ಟೆ ಹಸುವಾಗುತ್ತೆ. ಮನೇಲಿ ಹೋಗಿ ಊಟ ಮಾಡೋಣ ಅಂತ ಅನ್ನದ ಪಾತ್ರೆ ತೆಗೆದ್ರೆ ಅದು ಮಣ್ಣಾಗಿರುತ್ತೆ. ಮತ್ತೆ ಹಾಲಿನ ಪಾತ್ರೆ ತೆಗೆದ್ರೆ ಹಾಲಿನ ಪಾತ್ರೆನೂ ಮಣ್ಣಾಗಿರುತ್ತೆ. ಏನೇ ತಿನ್ನೋಕೆ ಹೋದ್ರೂ ಕೂಡ ಮಣ್ಣಾಗಿರುತ್ತೆ. ಇನ್ನೇನೋ ದುಡ್ಡು ತಗೊಂಡೋಗಿ ಅಂಗಡಿಲನ ತಗೊಳ್ಳೋಣ, ಏನಾದ್ರೂ ಒಂದು ಹೊರಗಡೆ ಅಂಗಡಿಲಿ ತಗೊಳ್ಳೋಣ ಅಂತ ಹೋದ್ರೂ ಕೂಡ ಅಲ್ಲೇನೂ ಬರೀ ಮಣ್ಣೆ. ಇವ್ರ ಕೈಗೆ ಬರೋವರೆಗೂ ಕೂಡ ಅದು ಅನ್ನ ಇದ್ರೂ ಕೂಡ ಇನ್ನೊಂದಿದ್ರು ಕೂಡ ಏನಾಗುತ್ತೆ, ಇವ್ರ ಕೈಗೆ ಬಂದ ತಕ್ಷಣ ಅದು ಮಣ್ಣಾಗ್ಬಿಡುತ್ತೆ. ಈ ತರ ಆಗಿ ಆ ಮಹಿಳೆ ಏನ್ ಮಾಡ್ತಾಳೆ ಅಂದ್ರೆ, ಹೊಟ್ಟೆ ಹಸು ತಾಳಕ್ಕಾಗಲ್ಲ, ಏನ್ ನೀರು ಕೂಡ ಕುಡಿಯಕ್ಕಾಗ್ತಲ್ಲ, ಏನು ಮುಟ್ಟಿದ್ರೂ ಮಣ್ಣಾಗ್ತಾ ಇರುತ್ತೆ. ಆ ಮಹಿಳೆ ಏನ್ ಮಾಡ್ತಾಳೆ, ಹೊಟ್ಟೆ ಹಸು ತಾಳಕ್ಕಾಗ್ದೇನೆ ಮರಣ ಹೊಂತಾಳೆ. ಎಲ್ಲಾ ಏಕಾದಶಿ ಉಪವಾಸ ಆಚರಣೆನೂ ಮಾಡಿರ್ತಾಳೆ, ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತಾಳೆ, ದಾನ ಒಂದು ಮಾಡಿರಲ್ಲ ಅಷ್ಟೇ. ಮರಣ ಹೊಂದಿದ್ಮೇಲೆ ಸ್ವರ್ಗಕ್ಕೆ ಹೋದಾಗ ಏನಾಗುತ್ತೆ, ಆಕೆಗೆ ಮೋಕ್ಷ ಪಡೆಯಕ್ಕಾಗಲ್ಲ, ಆಯ್ತಾ, ಮುಕ್ತಿ ಅನ್ನೋ ಸಿಗೋದಿಲ್ಲ. ಹೋಗ್ತಾಳೆ ಸ್ವರ್ಗಕ್ಕೆ ಹೋದಾಗ. ಅಲ್ಲಿ ಹೋದಾಗ ವಿಷ್ಣು ದೇವರು ಅಂದ್ರೆ ದೇವರ ಸೇವಕರು ಇರ್ತಾರಲ್ಲ, ಅವ್ರು ಹೇಳ್ತಾರಂತೆ,
ಅಲ್ಲಮ್ಮ ನೀನು ಏಕಾದಶಿ ಉಪವಾಸ ಎಲ್ಲನೂ ಮಾಡಿದೀಯಾ, ಹೆಂಗಾಯ್ತು ಏನಾಯ್ತು ಅಂತ ಕೇಳಿದಾಗ ಹಿಂಗೆಲ್ಲ ಹೇಳ್ತಾಳೆ. ಆಯ್ತಮ್ಮ ನೀನು ಎಲ್ಲ ಏಕಾದಶಿ ಉಪವಾಸ ಆಚರಣೆನ ಮಾಡಿದೀಯಾ, ನೀನು ದಾನ ಮಾಡಿದೀಯಾ? ದಾನ ಮಾಡಿಲ್ಲ. ನಿನ್ನ ಮನೆಗೆ ಬಂದವ್ರು ಯಾರು ಗೊತ್ತಾ? ಯಾರೋ ಗೊತ್ತಿಲ್ಲ ಸ್ವಾಮಿಗಳೇ, ಯಾರೋ ಗೊತ್ತಿಲ್ಲ ಗುರುಗಳೇ, ಒಬ್ರು ಬಂದ್ರು ಮನೆಗೆ ಬಂದ್ರು. ನಾನು ಏನ್ ಮಾಡಿದೆ ಅಂದ್ರೆ ಮಣ್ಣು ಕೊಟ್ಟೆ ಅವರಿಗೆ. ನೋಡಮ್ಮ, ನೀನು ಅಲ್ಲೇ ತಪ್ಪು ಮಾಡಿದ್ದು. ವಿಷ್ಣು ದೇವರು ಬಂದಿದ್ದು ಉಪವಾಸ ಅಷ್ಟೇ ಅಲ್ಲ, ದಾನ ಧರ್ಮಗಳು ಕೂಡ ತುಂಬಾ ಮುಖ್ಯ. ನೀನು ಸ್ವಲ್ಪ ಒಂದು ತುತ್ತು ಅನ್ನ ಕೊಡ್ಬೋದಿತ್ತು, ಏನೋ ಒಂದು ಸಹಾಯ ಮಾಡ್ಬೋದಿತ್ತು, ಇಲ್ಲ ಇನ್ನೊಂದು ಏನೋ ಹೇಳ್ಬೋದಿತ್ತು. ನೀನು ಮಣ್ಣು ತಗೊಂಬಂದು ಕೊಟ್ಟಲ್ಲಮ್ಮ, ನೀನು ಮುಟ್ಟಿದ್ದೆಲ್ಲ ಮಣ್ಣೆ ಆಗ್ತಾ ಇದೆ ಇವಾಗ. ನಿನಗೆಲ್ಲಿ ಮೋಕ್ಷ ಸಿಗುತ್ತೆ ಅಂತ ಕೇಳ್ತಾರೆ. ಕೇಳಿದಾಗ ಆ ಮಹಿಳೆ ಕಣ್ಣೀರು ಹಾಕೋಕೆ ಶುರು ಮಾಡ್ತಾರಂತೆ. ಕಣ್ಣೀರು ಹಾಕೋಕೆ ಶುರು ಮಾಡಿದಾಗ ಏಕಾದಶಿ ಉಪವಾಸ ಆಚರಣೆ ಮಾಡಿದ್ದು ಫಲ ಇದೆ, ಒಂದು ಸಂಪತ್ತೇನೋ ಸಿಗುತ್ತೆ, ನಿನಗೇನು ಮೋಕ್ಷ ಸಿಗ್ಬೇಕಲ್ಲ, ಸಿಕ್ತಿತ್ತು. ಆದ್ರೆ ದಾನನೂ ಕೂಡ ತುಂಬಾ ಮುಖ್ಯ. ಈ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ಏನು ಹೇಳ್ತೀವೋ ಅದೇ ರೀತಿ ದಾನ ಮಾಡೋದು ಕೂಡ ತುಂಬಾ ಮುಖ್ಯ ಅಂತ ಆಕೆ ಎದುರು ವಿಷ್ಣು ದೇವರು ಪ್ರತ್ಯಕ್ಷರಾಗ್ತಾರಂತೆ. ಪ್ರತ್ಯಕ್ಷರಾಗಿ ಹೇಳ್ತಾರಂತೆ, ನೋಡಮ್ಮ ದಾನ ಮಾಡಿಲ್ಲ, ದಾನ ಮಾಡ್ಬೇಕಿತ್ತು, ನೀನು ನನಗೆ ಮಣ್ಣು ಕೊಟ್ಬಿಟ್ಟಲ್ಲ, ನನ್ನ ಮಗಳೇ ನೀನು, ನನಗೆ ಮಣ್ಣು ಕೊಟ್ಬಿಟ್ಟಲ್ಲ ನೀನು ಅಂದಾಗ ಮತ್ತೆ ವಿಷ್ಣು ದೇವರ ಆಶೀರ್ವಾದದಿಂದ ಮರುಜನಿಸ್ತಾಳಂತೆ ಭೂಮಿ ಮೇಲೆ. ಆ ಮಹಿಳೆ ಮತ್ತೆ ಭೂಮಿ ಮೇಲೆ ಬಂದು ದಾನ ಧರ್ಮಗಳನ್ನ ಮಾಡಿ ಕೊನೆಗೆ ಮೋಕ್ಷ ಪಡಿತಾರೆ ಅನ್ನೋದು ಈ ಒಂದು ವೃತ್ತಕತೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಜೊತೆಗೆ ಆಕೆ ಮಾಡಿದಂತ ಪಾಪಗಳಿಂದ ಮುಕ್ತಿ ಹೊಂದೋಕೆ ವಿಷ್ಣು ದೇವರು ಏನ್ ಹೇಳ್ತಾರಂತ ಅಂದ್ರೆ, ಈ ದಿನ ನೀನು ಷಟ್ತಿಲ ಏಕಾದಶಿಯ ದಿನ ನೀನು ಎಳ್ಳು ದಾನನ ಮಾಡು, ಎಳ್ಳು ದಾನ ಮಾಡು, ಎಳ್ಳನ್ನ ಕೊಡು, ಯಾರಿಗಾದ್ರೂ ಎಳ್ಳನ್ನ ಕೊಡು. ಎಳ್ಳನ್ನ ಕೊಡೋದ್ರಿಂದ ನಿನಗೆ ಕಷ್ಟಗಳು ಅನ್ನೋದು, ಪಾಪ ಅನ್ನೋದು ಎಲ್ಲವೂ ಕೂಡ ದೂರ ಆಗುತ್ತೆ, ಆಮೇಲೆ ನೀನು ಚೆನ್ನಾಗಿರ್ತೀಯ ಅಂತ ಎಳ್ಳು ದಾನ ಮಾಡೋದು ಈ ಒಂದು ಷಟ್ತಿಲ ಏಕಾದಶಿಯ ದಿನ ತುಂಬಾ ವಿಶೇಷ ಸ್ನೇಹಿತರೆ. ಅದಕ್ಕೆ ಎಳ್ಳು ದಾನನ ಮಾಡುವಂಥದ್ದಾಗಿರುತ್ತೆ. ಎಳ್ಳು ಬೆಲ್ಲವನ್ನು ಕೊಡ್ತೀವಲ್ಲ, ಅದೇ ವಿಶೇಷ. ಸರಿನಾ? ಈ ದಿನ ಯಾರಿಗೆಲ್ಲ ಉಪವಾಸ ಆಚರಣೆ ಮಾಡೋಕ್ಕಾಗತ್ತಲ್ಲ ಮಾಡಿ. ದ್ವಾದಶಿ ಇರುವಂಥದ್ದು ನಮಗೆ 15ನೇ ತಾರೀಕಿದೆ, ಬೆಳಗ್ಗೆ 7:45 ಕೂಡ ಪಾರಾಯಣ ಸಮಯ ಇರುತ್ತೆ, ನೀವು ಉಪವಾಸವನ್ನ ಬಿಡ್ಬೋದು. ಸರಿನಾ? ಯಾರಿಗೆಲ್ಲ ಒಂದು ಉಪವಾಸ ಮಾಡೋಕ್ಕಾಗಲ್ಲ, ಆರೋಗ್ಯ ಸಮಸ್ಯೆ ಇದೆ, ಅಕ್ಕ ತಂಗಿರು ಡೇಟ್ ಪ್ರಾಬ್ಲಮ್ ಇರುತ್ತೆ, ಏನಾದ್ರೂ ನಿಮಗೆ ಪಾಪ ಹೊಟ್ಟೆನೂ ಸುಸ್ತಾಗಿರುತ್ತೆ, ಆ ಟೈಮಲ್ಲಿ ಮಾಡಬೇಡಿ. ನಾನೇನು ಹೇಳ್ತೀನಿ ಅಂದರೆ, ಉಪವಾಸ ಮಾಡೋಕ್ಕಾಗೋರು ಬೆಳಗ್ಗೆ ಬೇಗ ಎದ್ದು ವಿಷ್ಣು ದೇವರನ್ನ ಪೂಜೆ ಸೇವೆನ ಮಾಡ್ಕೊಳ್ಳಿ, ಮನೆಯನ್ನೆಲ್ಲ ಒರೆಸ್ಕೊಂಡು ವಿಷ್ಣು ದೇವರನ್ನಾಗಲಿ ಮನೇಲಿ ದೇವ್ರನ್ನ ಪೂಜೆ ಮಾಡಿ ನೀವು. ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ, ಅಥವಾ ನಿಮ್ಗೆ ಹೇಳಕ್ ಬಂದಿಲ್ಲ ಅಂದರೆ ಮೊಬೈಲಲ್ಲಾದರೂ ಕೂಡ ಹಚ್ಚಿ ಇಡಿ. ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಒರೆಸ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಮಾಡಿ ಆಮೇಲೆ ಎಳ್ಳು ದಾನವನ್ನ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ನಿಮಗೆ ಕಟ್ಟುನಿಟ್ಟಾಗಿ ಉಪವಾಸ ಮಾಡೋಕ್ಕಾಗತ್ತಂದ್ರೆ ಮಾಡಿ, ಇಲ್ಲ ಅಂತ ಅಂದ್ರೆ ನಾವು ಹಣ್ಣು ಹಾಲು ಸೇವನೆ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಮಾಡ್ಬೋದು. ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಬಿಡಿ, ಅನ್ನನೂ ಕೂಡ ಬಿಟ್ಬಿಡಿ. ಅಂದ್ರೆ ಹಣ್ಣು ಹಾಲು ಸೇವನೆ ಮಾಡಿ ಕಟ್ಟುನಿಟ್ಟಾಗಿ ಮಾಡೋರು ಕೂಡ ಇದ್ದೀರಾ, ನೀರು ಕೂಡ ಮುಟ್ಟದಂಗೆ ಮಾಡೋರು ಇದ್ದೀರಾ. ಕೆಲವರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಕೆಲವ್ರಿಗೆ ಆಗ್ತಾರಲ್ಲ, ಇನ್ನು ಕೆಲವರು ಅಕ್ಕ ತಂಗಿರು ಮಾತ್ರೆ ಅದೆಲ್ಲ ತಗೊಳ್ಳೋದಿರುತ್ತಲ್ವಾ. ನಾನೇನು ಹೇಳ್ತೀನಿ ಅಂದ್ರೆ, ತುಂಬಾ ಇದು ಮಾಡಬೇಡಿ, ಪರವಾಗಿಲ್ಲ, ಮನಸ್ಸಲ್ಲೇ ಪೂಜಿಸಿ, ದೇವರಿಗೂ ಕೂಡ ಅರ್ಥ ಆಗುತ್ತೆ. ಆರೋಗ್ಯ ಸಮಸ್ಯೆ ಇಟ್ಕೊಂಡು ದಯವಿಟ್ಟು ಮಾಡಬೇಡಿ. ಸರಿನಾ? ನಿಮ್ಮ ಮನಸ್ಸು ಶುದ್ಧವಾಗಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಶುದ್ಧವಾದ ಮನಸ್ಸಿದೆ ನಿಮ್ಮಲ್ಲಿ, ಅದಂತೂ ಪಕ್ಕ. ಆಯ್ತಾ? ಸೊ ನಾನೇನು ಹೇಳ್ತೀನಿ ಅಂತ ಅಂದ್ರೆ, ಇದರಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಉಪವಾಸ ಆಚರಣೆನ ಮಾಡಿ ಯಾರಿಗೂ ಕೂಡ ಬೈಯೋದಾಗ್ಲಿ, ಕೂದಲನ್ನ ತೆಗೆಸೋದು, ಉಗುರ್ನ ಇದು ಮಾಡೋದು, ಇದು ಯಾವುದು ಕೂಡ ಇವತ್ತಿನ ದಿನ ಮಾಡಕ್ ಹೋಗ್ಬೇಡಿ. ಆಯ್ತಾ? ನಿಮ್ಗೆ ಇರುವಂಥದ್ದು 14ನೇ ತಾರೀಕು ಏಕಾದಶಿ ಇದೆ, 15ನೇ ತಾರೀಕು ದ್ವಾದಶಿ ಇದೆ. ಸರಿನಾ? ಎಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಮಾಡಿ. ಹಾಗೂ ಅವತ್ತಿನ ದಿನ ಸಾಧ್ಯವಾದ್ರೆ ಯಾರಿಗಾದ್ರೂ ಊಟ ಕೊಡಿಸುವಂಥದ್ದಾದ್ರೂ ಕೂಡ ಮಾಡಿ. ಇಲ್ಲಪ್ಪ ನಾವು ಸ್ಟ್ಯಾಂಡಿಂಗ್ ಅವರ್ಸ್ ಇದೆ, ನಾವು ಊಟ ಮಾಡ್ಕೋತೀವಿ ಅಂದ್ರೆ ಖಂಡಿತ ನೀವು ಪರವಾಗಿಲ್ಲ, ಮನಸ್ಸಲ್ಲೇ ದೇವ್ರನ್ನ ಪೂಜಿಸ್ತಾ ಬನ್ನಿ. ಯಾಕಂದ್ರೆ ನಿಮ್ ಕೆಲಸ ಕೂಡ ನೋಡ್ಕೋಬೇಕು. ಕೆಲವರಿಗೆ ಸ್ಟ್ಯಾಂಡಿಂಗ್ ವರ್ಕ್ ಇರುತ್ತೆ, ಬಿಸಿಲಲ್ಲಿ ಕೆಲಸ ಮಾಡೋದಿರುತ್ತೆ, ಇನ್ನು ಕೆಲವರು ನೈಟ್ ಡ್ಯೂಟಿ ಹೋಗಿ ಬರ್ತಾ ಇರ್ತೀರ ನಮ್ಮಂಗೆ, ಕೆಲವ್ರಿಗೆ ಏನೋ ಒಂದು ತೊಂದರೆಗಳಿರುತ್ತೆ. ನೀವೇನು ಇದು ಮಾಡಬೇಡಿ, ಮನಸ್ಸಲ್ಲಿ ಪೂಜಿಸಿ ಅವತ್ತಿನ ಸಾಯಂಕಾಲ ಸಮಯದಲ್ಲಿ ಸಾಧ್ಯವಾದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇನ್ನು ಗುರುವಾರ ಕೂಡ ರಾಯರ ಮಠಕ್ಕೆ ಹೋಗಿ ದ್ವಾದಶಿ ಇದೆ, ಎಲ್ಲರೂ ಕೂಡ ರಾಯರ ಒಂದು ದರ್ಶನವನ್ನ ಪಡ್ಕೊಂಬನ್ನಿ. ರಾಯರ ಆಶೀರ್ವಾದದಿಂದ ನಿಮ್ಮೆಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ. ಚಿಂತೆ ಮಾಡಕ್ ಹೋಗ್ಬಿಡಿ, ರಾಯರು ಒಳ್ಳೇದನ್ನ ಮಾಡೇ ಮಾಡ್ತಾರೆ. ಆಗ್ಲೇ ಹೇಳಿದ್ನಲ್ವಾ, ಒಂದೊಂದು ನಾವು ಕಲ್ಲನ್ನ ಇಡ್ತೀವಿ ಅಂದ್ರೇನೆ ಒಂದು ಮನೆ ಆಗತ್ತೆ ಅಲ್ವಾ. ಅದೇ ರೀತಿ ನಾವು ಒಂದೊಂದು ಸೇವೆಗಳನ್ನ ರಾಯರೇ ಅಂತ ಹೋದ್ರೂ ಕೂಡ ನಮ್ಮ ಪಾಪ ಕರ್ಮಗಳು ದೂರ ಆಗುತ್ತೆ. ಒಂದಂತೂ ಸತ್ಯ, ರಾಯರಂತೂ ಕೈ ಬಿಡೋದಿಲ್ಲ, ಅವ್ರು ಇರೋದು ಸತ್ಯ. ತುಂಬಾ ಜನಗಳ ಜೀವನವನ್ನು ಉದ್ಧಾರ ಮಾಡಿದ್ದಾರೆ. ನಮ್ಮ ಜೀವನ ಕೂಡ ತುಂಬಾ ಚೆನ್ನಾಗಿದೆ, ನಿಮ್ಮ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾಕಂತ ಅಂದ್ರೆ ಕಷ್ಟದಲ್ಲಿ ಇರೋರ್ನೇ ತುಂಬಾ ರಾಯರು ಬೇಗ ಆರಿಸ್ಕೊತಾರೆ. ಈ ನನ್ನ ಮಗು ತುಂಬಾ ಕಷ್ಟದಲ್ಲಿದೆ, ಈ ಕಂದ ತುಂಬಾ ಕಷ್ಟದಲ್ಲಿದೆ, ನನ್ನ ಮಗಳು, ನನ್ನ ಮಗ ಅಂತೇಳಿ ಅವ್ರು ಕರ್ಸ್ಕೊಂತಾರೆ. ಎಷ್ಟೋ ಜನ ತುಂಬಾ ನೋವುಗಳನ್ನ ಹೇಳ್ಕೊತಾ ಇದ್ದೀರಾ, ಚಿಂತೆ ಮಾಡಕ್ ಹೋಗ್ಬೇಡಿ. ಎಷ್ಟೋ ಜನ ಅಣ್ಣ ತಮ್ಮಂದಿರು ಕೂಡ ಕಮೆಂಟ್ಸ್ ಎಲ್ಲ ಹಾಕಿದ್ದೀರಾ, ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ, ಮಾಡ್ತೀನಿ. ಕೆಲವು ಸಲ ನೈಟ್ ಡ್ಯೂಟಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಮಾಡ್ತೀನಿ. ಆದ್ರೂ ಕೂಡ ಲೇಟ್ ಆದ್ರೂ ಕೂಡ ರಿಪ್ಲೈ ಮಾಡ್ತೀನಿ. ಆದ್ರೆ ದುಃಖ ಮಾಡ್ಕೊಳಕ್ ಹೋಗ್ಬೇಡಿ, ಖಂಡಿತ ರಾಯರ ಆಶೀರ್ವಾದ ನಿಮಗಿದೆ. ಯಾವುದಕ್ಕೂ ಕೂಡ ಹಿಂಜರಿಡಿ. ಮೊದಲು ಆತ್ಮವಿಶ್ವಾಸ ಇರಬೇಕು, ಆಮೇಲೆ ನಾನು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು. ನನ್ನ ಜೊತೆಗೆ ರಾಯರಿದ್ದಾರೆ ಅನ್ನೋದು ದೃಢ ನಂಬಿಕೆ ಇರಬೇಕು. ಆಯ್ತಾ? ನನ್ನ ಜೊತೆಗೆ ರಾಯರಿದ್ದಾರೆ ಅನ್ನೋದು ಧೈರ್ಯ, ನಾನು ಮಾಡ್ತೀನಿ ಅನ್ನೋದು ನಂಬಿಕೆ.
ಹಾಗೆ ಆಗುತ್ತೆ ಅನ್ನೋದು ಆತ್ಮವಿಶ್ವಾಸ. ಇವು 3 ಇಟ್ಕೊಂಡು ಒಳ್ಳೆ ಮನಸ್ಸು ಇಟ್ಕೊಂಡು ನೀವು ಪ್ರಯತ್ನ ಮಾಡ್ತೀನಂದ್ರೆ ಖಂಡಿತ ರಾಯರ್ ನಿಮ್ಮನ್ನ ಸೋಲೋಕೆ ಬಿಡೋದಿಲ್ಲ. ಸರಿನಾ? ಕುಲದೇವರ ಆಶೀರ್ವಾದ, ನಿಮ್ಮ ಕುಲದೇವರ ಆಶೀರ್ವಾದ, ಎಲ್ಲ ದೇವರ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಯಾಕಂದ್ರೆ ಅಷ್ಟು ಒಳ್ಳೆ ಮನಸ್ಸು ನಿಮಗಿದೆ. ಎಲ್ಲ ಆಲ್ರೆಡಿ ನಿಮಗೆ ಮನೆ ದೇವರುಗಳ ಆಶೀರ್ವಾದ ಆಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ. ಖಂಡಿತ ಒಳ್ಳೇದಾಗುತ್ತೆ. ನಗ್ನಗ್ತಾ ಇರಿ, ಎಲ್ರಿಗೂ ಕೂಡ ನಗಿಸ್ತಾ ಇರಿ. ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ. ಸರಿನಾ? ನಮಸ್ಕಾರ.